ಅಲ್ಲ, ನಮ್ಮ ನಿರ್ಮಾಪಕರು ಒಂದು ಅದ್ಭುತವಾದಂತ ಮಾತು ಹೇಳಿದ್ರು, ಈಸ್ ಅ ಹೀರೋ. ನನ್ನ ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ನಾನು ಈಗಲೂ ನೆನಪಿದೆ, 365 ದಿನ ಏನೋ ಇತ್ತು. ಆನಂದರಾವ್ ಸರ್ಕಲ್ ನಿಂದ ಹಿಡಿದು ತ್ರಿವೇಣಿ ಥಿಯೇಟರ್ ವರೆಗೆ ರೋಡ್ ಬ್ಲಾಕ್ ಆಗಿತ್ತು. 365 ದಿನ. ಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ಅದು ಸತ್ಯವಂತ ಮಾತು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆ ಥಿಯೇಟರ್ಕಲ್ ಕ್ರೇಜ್ ಸ್ಲೋಲಿ ಇಳ್ತಾ ಬಂದು ಎಷ್ಟೋ ಬೆರಳೆಣಿಕೆ ಎಷ್ಟಾಗಿದೆ, ಅಥವಾ 100 ಆಗಿದೆಯೋ 1000 ಆಗಿದೆಯೋ ಅವನಿಗೆ ಗೊತ್ತಿಲ್ಲ. ಅಂದ್ರೆ ಆಡಿಯನ್ಸ್ ಏನ್ ನೋಡಿ ಅವನಿಗೆ ನಂಬಿಕೆ ಬರುತ್ತೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಬರ್ತಾನೆ. ಬಟ್ ಯಾರು ಥಿಯೇಟರ್ಗೆ ಬಂದು ನೋಡ್ತಾನಲ್ಲ, ನಾವು ಸಿನಿಮಾ ಮೇಕರ್ಸಿಗೆ ಅವನು ಹೀರೋ. ಅವನಿಗೆ ನಾವು ಪರದೆ ಮೇಲೆ ಹೀರೋ ಕಾಣಿಸ್ತಿರ್ಬೋದು, ಬಟ್ ನಮಗೆ ಅವನೇ ಹೀರೋ. ನನಗನ್ಸುತ್ತೆ ಅಂದ್ರೆ ಅಫ್ಕೋರ್ಸ್ ಅವನು ಹೀರೋ ಆಗಿರ್ಬೋದು. ಅದ್ರ ಜೊತೆಗೆ ಸ್ಟಿಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದ್ರೆ ಸ್ಯಾಟಲೈಟ್ ಹಿಂದಿನ ಸಿನಿಮಾ ಏನ್ ಹೋಯ್ತು, ಅಜಯ್ದು ಹೋಗ್ಲಿಲ್ವೋ, ಎಷ್ಟಾಯ್ತು ಆಗ್ಬಿಟ್ಟು ಲೆಕ್ಕ ಹಾಕಿದ್ರೆ ಆ ಆಡಿಯನ್ಸ್ಗೆ ಸಿನಿಮಾ ಮಾಡೋಕೆ ಒಬ್ಬ ನಿರ್ಮಾಪಕ ಬರ್ತಾ ಇದ್ದಾನಲ್ಲ, ನನಗೆ ಅವನು ಹೀರೋ. ಅಫ್ಕೋರ್ಸ್ ನಾವು ಸಿನಿಮಾ ಅನ್ನೋದು ಬಿಸ್ನೆಸ್ ವಿಚಾರಕ್ಕೆ ಬರ್ತೀವಿ, ಬಟ್ ಬಿಸ್ನೆಸ್ಗೂ ಮುಂಚೆ ಒಂದು ಕನಸು. ಆ ಕನಸನ್ನ ನಂಬೋರು ಬರೀ ಓನ್ಲಿ ಫಿಲ್ಮ್ ಮೇಕರ್ಸ್ ಮಾತ್ರ. ಹೊರಗಡೆ ಕನಸನ್ನ ಜನ ಅಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಓನ್ಲಿ ಫಿಲ್ಮ್ ಮೇಕರ್ಸ್ ಬಿಲೀವ್ ಡ್ರೀಮ್ಸ್. ನಮಗೆ ಗೊತ್ತಿಲ್ಲ ಬೇರೆ ಒಂದು ಯಾವ್ದು, ಈಗ ಮಾತಾಡ್ತಿದ್ರೆ ಎಮೋಷನಲ್ ಆಗ್ಬಿಡ್ತೀವಿ. ಬಹುಶಃ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಇವಾಗ ನಾನು ಇಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ಸೈಟ್ ತಗೋಬೇಕು ಅಂತ ಕನಸು ಕಂಡ್ರೆ ನಾಳೆ ನೀವು ಮನೆ ಮಾಡ್ತಿರೋ ಬಿಡ್ತಿರೋ ಆ ಸೈಟ್ ವ್ಯಾಲ್ಯೂ ಅಂತ ಬೆಳೀತಾ ಇರುತ್ತೆ. ಫಿಲ್ಮ್ ಮೇಕರ್ಸ್ ಈ ಡ್ರೀಮಿಗೆ ಗ್ಯಾರಂಟಿನೇ ಇಲ್ಲ, ಬಟ್ ಸ್ಟಿಲ್ ವಿ ಡ್ರೀಮ್. ವಿ ಆರ್ ದಿ ಬಿಗ್ಗೆಸ್ಟ್ ಹೀರೋಸ್ ಇನ್ ದಿಸ್ ವರ್ಲ್ಡ್. ನನಗನ್ಸುತ್ತೆ ನಾವು ಅಂದ್ರೆ ಇಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಸಿನಿಮಾ ಮಾಡೋದಕ್ಕಿಂತ ಆ ಕನಸನ್ನೇ ನಂಬ್ಕೊಂಡು ಸಿನಿಮಾ ಮಾಡೋಕ್ಕೂ ತರತ್ತೆ ಸರ್ ಬಿಸ್ನೆಸ್. ಈಗ ಸ್ಯಾಟಲೈಟ್ ನಾನು ಯಾಕೆ ಬರಲಿಲ್ಲ, ಯಾಕೆ ಹೋಗ್ಲಿಲ್ಲ ಅಂತ ಒಂದು ದೊಡ್ಡ ಕಥೆ ಇದೆ. ಬಟ್ ಸ್ಟಿಲ್ ಸ್ಯಾಟಲೈಟ್ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ನಾನು ಬಿಸ್ನೆಸ್ ನೋಡಿದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ಹೇಳಿಲ್ಲ. ನನ್ನ ಸಿನಿಮಾ ಯುದ್ಧಕಾಂಡ ಅಮೆಝಾನ್ ಅಲ್ಲಿ ಎಲ್ಲಾ ಭಾಷೆಯಲ್ಲೂ ಡಬ್ ಮಾಡಿ ಹಾಕ್ತೆ. ಬರೀ 3 ತಿಂಗಳಿಗೆ 2 ಕೋಟಿ ಮೇಲೆ ದುಡ್ದಿದ್ದೀನಿ ಸರ್, ವಿತ್ GST ಟ್ಯಾಕ್ಸ್ ಕಟ್ಟಿದ್ದೀನಿ. ಥಿಯೇಟ್ರಿಕಲ್ ಅಫ್ಕೋರ್ಸ್ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಆಗಿದೆ. ವಂಡರ್ಸ್ ಆಗ್ಬೇಕಿತ್ತು. ಅಂದ್ರೆ ಇಂಡಸ್ಟ್ರಿ ಅವ್ರದ್ದು ಲೆಕ್ಕಾಚಾರದ ಪ್ರಕಾರ ನಾವು ಅನ್ಕೊಂಡಿದ್ದು ತುಂಬಾ ಹ್ಯೂಜ್ ಆಗುತ್ತೆ, 1 to 10 ಟೈಮ್ಸ್ ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ದೇಶದಲ್ಲಿ ಒಂದು ದುರಂತ ನಡೀತಾ, ಪಹಲ್ಗಾಮ್ ಅಟ್ಯಾಕ್ ಆಯಿತು. ಫ್ರೈಡೆ ಸಿನಿಮಾ ರಿಲೀಸ್ ಆಗಿತ್ತು, ಟ್ಯೂಸ್ಡೇ ಎಲ್ಲ ಕಡೆ ನ್ಯೂಸ್ ಏನಿತ್ತು ಅಂದ್ರೆ ಪಹಲ್ಗಾಮ್ ಅಲ್ಲಿ ಒಂದು ಅಟ್ಯಾಕ್ ಆಗಿದೆ, ಸಾಕಷ್ಟು ಜನ ಹೊಡೆದಿದ್ದಾರೆ, ಅದೊಂದು ನ್ಯಾಷನಲ್ ಇಶ್ಯೂ ಆಗಿತ್ತು. ಆ ಒಂದು ಸೂತ್ರದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಅಲ್ಲಿ ಸಿನಿಮಾಕ್ಕಿಂತ ದೇಶದ ವಿಚಾರ ತುಂಬಾ ದೊಡ್ಡದಾಗಿತ್ತು. ಆ ವಾರ ಪೂರ್ತಿ ಅಫ್ಕೋರ್ಸ್ ಕಲೆಕ್ಷನ್ ಡ್ರಾಪ್ ಆಯ್ತು. ಸೊ ಆ ಒಂದು ಅನಾಹುತಿಗೆ ಎಲ್ಲೋ ಒಂದು ಟೆರರಿಸ್ಟ್ ಶೂಟ್ ಮಾಡ್ತಾರೆ ಅಂತ ನಾವು ಯುದ್ಧಕಾಂಡ ಸಿನಿಮಾ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ. ಅದೇ ಹೇಳೋದು, ಕನಸಿಗೆ ಗ್ಯಾರಂಟಿನೇ ಇಲ್ಲ ಇದಕ್ಕೆ. ಬಟ್ ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ನಂಬಿಕೆ, ನನ್ನ ಧ್ಯೇಯ, ನನ್ನ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಮಾರಲ್ ಕೊಡ್ಬೇಕು ಅನ್ನೋದು. ಥಿಯೇಟ್ರಲ್ಲಿ ನೋಡಿದ್ರು, OTT ನಲ್ಲಿ ನೋಡಿದ್ರು ಅವ್ನು ಮೆಚ್ಚಿದ ಸರ್. ಎಷ್ಟು ಒಳ್ಳೆ ಸಿನಿಮಾ ಮಾಡಿದಾನೆ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾನೆ ಅಂತ ಮೆಚ್ಚಿದ್ರು. ಅದೇ ನನಗೆ ದೊಡ್ಡ ಗಳಿಕೆ. ಎಷ್ಟು ಕೋಟಿನಲ್ಲಿ ಬಂತು ಅನ್ನೋದಕ್ಕಿಂತ ಒಬ್ಬ ನೋಡಿದ್ನೋ 100 ಜನ ನೋಡಿದ್ರು, 1000 ಜನ ನೋಡಿದ್ರು ಒಬ್ಬನು ಬೈಕೊಳ್ಳಿಲ್ಲ, ಹೆಮ್ಮೆ ಪಟ್ರು ಇದು ನಮ್ಮ ಸಿನಿಮಾ ಅಂತ. ಅದು ನನಗೆ ಎಷ್ಟೇ 100 ಕೋಟಿಗಿಂತ ದೊಡ್ಡ ಗಳಿಕೆ ಸರ್. ಸಾರಿ ಸರ್, ಹೌದೌದು, ಲೆಟರ್ ಟು ದಿ ಪ್ರೆಸಿಡೆಂಟ್. ಆ ಲೆಟರ್ ಇಂದ ಆಯ್ತು ಇಲ್ಲ ಗೊತ್ತಿಲ್ಲ, ಬಟ್ ಅದ್ರ ಮೇಲೆ ಈಗ ಕೆಲಸ ನಡೀತಾ ಇದೆ ಸರ್. ಶಾರ್ಟ್ ಎಲ್ಲೋ ನಾನು ಓದಿದೆ, ಅನೌನ್ಸ್ಮೆಂಟ್ ಆಯ್ತು. ದ್ರೌಪದಿ ಮುರ್ಮು ಮೇಡಮ್ ಅವರು ಅದನ್ನ ಫಾಸ್ಟ್ ಟ್ರ್ಯಾಕ್ ಜಸ್ಟಿಸ್ ಅನ್ನ ವಿದಿನ್ ಎಷ್ಟು ಅವರ್ಸ್ ಅಲ್ಲಿ, ಎಷ್ಟು ದಿನದಲ್ಲಿ ಅದು ಜಸ್ಟಿಸ್ ಕೊಡ್ಬೇಕು ಫಾರ್ ರೇಪ್ ವಿಕ್ಟಿಮ್ಸ್ ನ್ಯಾಯ ಕೊಡಿಸೋದಕ್ಕೆ ಅಂತ ಅನೌನ್ಸ್ಮೆಂಟ್ ಆಗಿದೆ. ಆ ಲೆಟರ್ದ ಎಫೆಕ್ಟ್ ನನಗೆ ಗೊತ್ತಿಲ್ಲ, ತಿಳ್ಕೋಬೇಕಾಗಿದೆ. ಮೈ ಇನ್ವಾಲ್ವ್ಮೆಂಟ್ ಏನ್ ಸರ್, ಇನ್ವಾಲ್ವ್ಮೆಂಟ್ ತುಂಬಾ ಇನ್ವಾಲ್ವ್ ಆಗಿದೆ. ಬನ್ನಿ ಬಂದ್ಬಿಡಿ. ಅಲ್ಲ ಇನ್ವಾಲ್ವ್ಮೆಂಟ್ ಅನ್ನೋದು ಹೆಲ್ದಿ ಇನ್ವಾಲ್ವ್ಮೆಂಟ್ ಇದ್ರೆ ಬಹಳ ಒಳ್ಳೇದು. ಅದೇ ಈಗ ಸಿನಿಮಾ ಕ್ರಾಫ್ಟ್ ಬಗ್ಗೆ ಈಗ ನಮ್ಮ ಪ್ರೊಡ್ಯೂಸರು ಅವ್ರು ಎಷ್ಟೋ ತಿಳ್ಕೊಂಡಿದ್ದಾರೆ. ನನ್ನ ಸಿನಿಮಾ ಅವ್ರು ಬಿಸ್ನೆಸ್ ಮಾಡಿದ್ದಾರೆ, ಇವರು ತಿಳ್ಕೊಂಡಿದ್ದಾರೆ, ನಾನು ತಿಳ್ಕೊಂಡಿದ್ದೀನಿ. ತುಂಬಾ ಇನ್ವಾಲ್ವ್ಮೆಂಟ್ ಅಂತ ಹೋಗಿ ಇಂಟರ್ಫಿಯರೆನ್ಸ್ ಅಂತ ಆಗ್ಬಿಡುತ್ತೆ, ಅಥವಾ ಕೆಲವೊಬ್ರು ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಕ್ಲಾರಿಟಿ ಏನಿಲ್ಲ. ಏನ್ ಅಲ್ಲ, ಇನ್ವಾಲ್ವ್ಮೆಂಟ್ ಅಂದ್ರೆ
ಅಜಯ್ ಸಾರು ನಾವು 3 ಸಿನಿಮಾ ಜೊತೆಲಿ ಮಾಡ್ಕೊಂಡ್ ಬಂದಿದ್ದೀನಿ. ಫಸ್ಟ್ ನಾನು ಕತೆ ಮಾಡಿದಾಗ ನಾನು ಹೀರೋ ಸೂಟ್ ಆಗ್ತಾರೆ ಅಂತ ಕತೆ ಮಾಡಿದೆ. ಫಸ್ಟ್ ನಾನು ಹೀರೋನ ನಾನು ಒಪ್ಕೋಬೇಕು, ಇದು ನನ್ನ ಕತೆಗೆ ನಾನು ಹೀರೋ ಅಂತ. ಇವಾಗ ಜನ ಅವ್ರನ್ನ ಒಪ್ಕೋತಾರೆ. ಆ ಥರ ಹೀರೋ ನನ್ನ ಸಿನಿಮಾದಲ್ಲಿ ಕತೆ ಕೇಳಿ, ಈಗ ಅವರು ಡೈರೆಕ್ಟ್ರು ಆಗಿದ್ದಾರೆ, 30 ಸಿನಿಮಾ ಮಾಡಿದ್ದಾರೆ, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಕೆಲವು ಅವ್ರು ಹೇಳಿದ್ರು, ನಾನು ರಿಜೆಕ್ಟ್ ಮಾಡಿದೆ ಒಂದಷ್ಟು ವಿಷಯಗಳನ್ನ. ನಾನು ಕನ್ವಿನ್ಸ್ ಮಾಡಿದೆ ಅವರಿಗೆ, ಸರ್ ಇದು ಹಿಂಗೆ ಅಂತೇಳಿ ಕನ್ವಿನ್ಸ್ ಮಾಡಿದೆ. ಹಾಗೆ ಕೆಲವು ಸಜೆಷನ್ ಅವರು ಕೊಟ್ಟರು. ಇಲ್ಲ ಅದು ನನಗೆ ಅವ್ರು ಕಡಿಮೆ ಮಾಡಿದ್ರು. ಬೆಸ್ಟ್ ಪಾರ್ಟ್ ಏನಂದ್ರೆ ನಾನು ಹೇಳಿದ್ದೆಲ್ಲ ಅವ್ರು ತಗೊಂಡಿಲ್ಲ ಸರ್. ನಾನು ಹೇಳಿದ್ದು ಎಷ್ಟೊಂದು ರಿಜೆಕ್ಟ್ ಮಾಡಿದ್ದಾರೆ, ಆದ್ರೆ ರಿಜೆಕ್ಟ್ ಮಾಡಿದ್ದು ನನ್ನ ಕನ್ವಿನ್ಸ್ ಮಾಡಿ. ಅವ್ರು ಹೇಳಿದ್ದು ಎಲ್ಲಾನು ನಾನು ಮಾಡ್ಬಿಟ್ಟಿದ್ದೀನಿ ಅಂತಾನು ಇಲ್ಲ ಸರ್. ಅವ್ರು ಎಷ್ಟೊಂದು ವಿಚಾರ ಅಂದ್ರೆ 90% ಮಾಡಿದ್ದೀನಿ. ಕೆಲವೊಂದು ವಿಚಾರಗಳಿಗೆ ನಾವು ಕೂತ್ಕೊಂಡ್ಬಿಟ್ಟು ಅದಕ್ಕೆ ಚರ್ಚೆ ಮಾಡಿದ್ವಿ. ನಾನು ಕನ್ವಿನ್ಸ್ ಮಾಡಿದ್ದೀನಿ, ಸರ್ ಇದು ಹಿಂಗ್ ಹೋದ್ರೆ ಹಿಂಗಾಗತ್ತೆ, ಈ ರೂಟಿಗೆ ತಲುಪ್ತಾ ಇದೆ, ಇದನ್ನ ಹಿಂಗ್ ಮಾಡೋ ಒಂದು ರೂಟ್ ಮ್ಯಾಪಿಗೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀನಿ. ಅವ್ರು ಕನ್ವಿನ್ಸ್ ಆದ್ಮೇಲೆ ತಗೊಂಡಿರೋದು. ಇಲ್ಲಿ ಜಗಳ ಇಲ್ಲ ಸರ್. ನಾನೇನ್ ಗೊತ್ತಾ, ಈ ಕತೆ ಮಾಡೋವಾಗ್ಲೇ ನಾನು ಅವ್ರು ಡಿಸ್ಕಷನ್ ಕತೆ ಹೇಳಿದೆ, ಸ್ಕ್ರೀನ್ ಪ್ಲೇ ಮಾಡಿದ್ವಿ, ಕ್ಲಾರಿಟಿ ಆಗಿದ್ವಿ, ನಾವು ಇಬ್ರು ಕ್ಲಾರಿಟಿ ಆಗಿದ್ವಿ. ಅವರು ಕ್ಲಾರಿಟಿ ಆಗಿದ್ರು, ನಾನು ಕ್ಲಾರಿಟಿ ಆಗಿದ್ದೆ. ಸ್ಪಾಟ್ ಅಲ್ಲಿ ಹೋದ್ರೆ ಇವ್ರು ಹೇಳ್ತಾ ಇದ್ರು, ಫುಲ್ ಖುಷಿಯಾಗಿ ಸಿನಿಮಾ ಮಾಡ್ತಾ ಇದ್ವಿ, ಕ್ಲಾರಿಟಿ ಆಗಿದ್ವಿ, ಇದು ಹಿಂಗೆ ಇದೆ ಅಂತ. ಇಡೀ ಟೀಮ್ ಏನ್ ಪರ್ಫೆಕ್ಷನ್ ಇತ್ತು ಅದು ಈ ಸಿನಿಮಾದಲ್ಲಿ ಕಾಣ್ತಾ ಇದೆ ಅಜಯ್ ಸರ್ ಸರ್.